ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಬ್ರಿತ್ವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಕೊನೆ ತನಕ ನೋಡಿ. ಊರಿಗೆ ಹೋಗೋ ಪ್ಲಾನ್ ಏನೂ ಇರಲಿಲ್ಲ, ಆದರೆ ಸಡನ್ ಆಗಿ ಏನೋ ಕೆಲಸ ಬಂತು ಅಂತ ಪಟ್ ಅಂತ ಹೋಗ್ಬಿಟ್ವಿ. ಊರು ಅಂತ ಅಂದ್ರೆ ಕೇಳ್ಬೇಕಾ, ಪಟ್ ಅಂತ ರೆಡಿಯಾಗಿ ಹೊರಟ್ಬಿಡದೆ. ಮತ್ತೆ ಶನಿವಾರ ನಾವು ಹೋಗಿದ್ದು ಗುರುವಾರ ಸಂಜೆ. ಆಮೇಲೆ ಶನಿವಾರ ನಮಗೆ ಸ್ವಲ್ಪ ಕೆಲಸ ಇತ್ತು ಅರ್ಕಲ್ಗೂಡಲ್ಲಿ. ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಅರ್ಕಲ್ಗೂಡ್ಗೆ ಹೋಗ್ತಾ ಇದ್ವಿ. ಇದು ನೋಡಿದ್ದೀರಾ, ಅರ್ಕಲ್ಗೂಡ್ ಸೈಡ್ ಹೋದವರು ಹೇಮಾವತಿ ಬ್ಯಾಕ್ ವಾಟರು. ಮತ್ತೆ ಮಕ್ಳನ್ನ ಕರೆದ್ವಿ. ಅಮ್ಮನ ಜೊತೆ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಹೋಗಿದ್ಲು, ಚಿಕ್ಕವಳನ್ನ ಕರೆದ್ವಿ. ಅವಳಿಗೆ ಬರ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ತಂಗಿ ಪಾಪು ಜೊತೆ ಆಟಾಡ್ಕೊಂಡು. ಹಾಗಾಗಿ ಸರಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ. ನಾವು ಮೇಯ್ನ್ ಆಗಿ ಹೋಗಿದ್ದು ಅಂತಂದ್ರೆ ಅರ್ಕಲ್ಗೂಡಿಗೆ ಹಕ್ಕಿ ತಗೋಬರ್ಬೇಕಾಗಿತ್ತು. ಆಮೇಲೆ ನನಗೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು, ಹಾಗಾಗಿ ಅರ್ಕಲ್ಗೂಡ್ಗೆ ಹೋದ್ವಿ. ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ತುಂಬಾ ಜನ ಇದ್ರು, ಅಷ್ಟ್ರಲ್ಲಿ ಮಿಕ್ಕಿದೆಲ್ಲ ಕೆಲಸ ಮುಗಿಸ್ಕೊಂಡ್ಬರೋಣ ಅಂತ ಫಸ್ಟ್ ಅಕ್ಕಿ ಮಿಲ್ಲಿಗೆ ಹೋದ್ವಿ. ಇದು ಅರ್ಕಲ್ಗೂಡಲ್ಲಿ ಗವರ್ನಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಇದೆ ಅಕ್ಕಿ ಮಿಲ್ಲು. ನಾವು ರಾಜಮುಡಿ ತಗೋತಾ ಇದ್ವಿ, ಅಂದ್ರೆ ಊಟದಕ್ಕಿ. ಆದ್ರೆ ಈ ಸತಿ ಸಣ್ಮದು ತಗೊಳ್ಳೋಣ, ಸುಮಾರು ಜನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಅಂತ. ಅದರಲ್ಲಿ ಪಾಲಿಸ್ಡ್ ಅನ್ಪಾಲಿಸ್ಡ್ ಎರಡು ಇತ್ತು. ನಾವು ಅನ್ಪಾಲಿಸ್ಡ್ ತಗೊಂಡ್ವಿ, 1500 25 kgsಗೆ. 2-3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಜಾಸ್ತಿನೇ ಆಗಿತ್ತು. ಮಳೆ ಇಲ್ಲ ಮತ್ತೆ ಅಕ್ಕಿದ್ ಬರೋದೂನು ಕಡಿಮೆ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇವಾಗ ಎಷ್ಟೊಂದ್ ಜನ ಗದ್ದೆ ಎಲ್ಲ ಬಿಟ್ಬಿಟ್ಟು ಗದ್ದೆಗೆಲ್ಲ ಅಡಕೆ ಹಾಕಕ್ ಶುರು ಮಾಡದ್ಮೇಲಿಂದ ಅಕ್ಕಿ ಗದ್ದೆಗಳೇನೆ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ಹಂಗಾಗಿ ಆಬ್ವಿಯಸ್ಲಿ ಪ್ರೈಸು ಜಾಸ್ತಿನೇ ಇರುತ್ತೆ. ಅಕ್ಕಿ ತಗೊಂಡು ಆಮೇಲೆ ನಾವು ಸ್ವಲ್ಪ ತರಕಾರಿ ಎಲ್ಲ ತಗೋಬೇಕಾಗಿತ್ತು ಅಂತ ಮಾರ್ಕೆಟಿಗೆ ಬಂದ್ವಿ. ಅರ್ಕಲ್ಗೂಡಲ್ಲಂತೂ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಷ್ಟು ರೀಕಾಲ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ತಂಗಿ ಓದಿದ್ದು ಸ್ಕೂಲು ಅರ್ಕಲ್ಗೂಡಲ್ಲಿ ಕ್ರಿಸ್ತ ಜ್ಯೋತಿ ಹಂಗಾಗಿ ನಮಗೆ ತುಂಬಾನೇ ಮೆಮೊರೀಸ್ ಇದೆ. ಅವಾಗ ನಾನು ನನ್ನ ತಂಗಿ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನನ್ನ ಮಲ್ಪಟ್ಣದಿಂದ ಸುಮಾರು ಜನ, ಒಂದು 7-8 ಜನ ಮಕ್ಕಳು ಹೋಗ್ತಾ ಇದ್ವಿ. ನಾವು ಬಸ್ ಪಾಸ್ ಮಾಡಿಸ್ಕೊಂಡಿದ್ವಿ. ಬಸ್ಸಲ್ಲಿ ಹೋಗ್ಬಿಟ್ಟು ಮತ್ತೆ ಬಸ್ ಸ್ಟ್ಯಾಂಡಿಂದ ಕ್ರಿಸ್ತ ಜ್ಯೋತಿ ಸ್ಕೂಲ್ ತನಕ ನಡ್ಕೊಂಡು ಹೋಗ್ತಾ ಇದ್ವಿ. ಆವಾಗ ತುಂಬಾನೇ ಭಯ ಆಗ್ತಿತ್ತು. ಇಷ್ಟೊಂದು ವೆಹಿಕಲ್ಸ್ ಇರ್ಲಿಲ್ಲ, ಮತ್ತೆ ರೋಡು ಇಷ್ಟೊಂದು ವೈಡ್ ಆಗಿರ್ಲಿಲ್ಲ. ಇವಾಗ ನೋಡಿದ್ರೆ ನಾವು ಅಷ್ಟ್ ಚಿಕ್ಕೋರಿದ್ದು ಇಷ್ಟು ದೂರ ಹೆಂಗ್ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಅನ್ಸುತ್ತೆ. ಆಮೇಲೆ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇರ್ತಿದ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಬೇಗ ಊಟ ಮಾಡ್ಬಿಟ್ಟಿರ್ತಿದ್ವಲ್ಲ, ಹಶ್ವಾಗ್ಬಿಟ್ಟಿರ್ತಿತ್ತು. ಹಂಗಾಗಿ ಏನ್ ಮಾಡ್ತಿದ್ವಿ, ಅವಾಗ ಸೌತೆಕಾಯಿ ₹1 ಒಂದ್ ಸೌತೆಕಾಯಿ ಅಥವಾ ₹1 2 ಸೌತೆಕಾಯಿ ಇರ್ತಾ ಇತ್ತು. ಹಂಗ್ ನಾವೇನ್ ಮಾಡ್ತಿದ್ವಿ, ಒಂದ್ ಸೌತೆಕಾಯಿ ತಗೊಂಡ್ಬಿಟ್ಟು ಎಲ್ಲ ಶೇರ್ ಮಾಡ್ಕೊಂಡು ಉಪ್ಪು ಖಾರ ಹಾಕಿಸ್ಕೊಂಡು ತಿನ್ಬಿಡ್ತಾ ಇದ್ವಿ. ಅವಾಗೆಲ್ಲ ಬಸ್ಸಿಗೆ ಎಷ್ಟೆಲ್ಲ ವೇಟ್ ಮಾಡ್ತಾ ಇದ್ವಿ, ಆದ್ರೆ ಆ ಟೈಮ್ ಎಲ್ಲ ವೇಸ್ಟ್ ಆಯ್ತು ಅನ್ನೋ ಫೀಲೇ ಇರ್ತಾ ಇರ್ಲಿಲ್ಲ. ಆ ಕ್ವಾಲಿಟಿ ಟೈಮ್ನು ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋದೆಲ್ಲ ಎಷ್ಟು ಚೆನ್ನಾಗಿರ್ತಾ ಇತ್ತು, ಆಗಿನ ಮೆಮೊರೀಸ್ ಅಂತ. ಅದು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಈಗಿನ ಮಕ್ಳಿಗೆ ಆಗೋದೇ ಇಲ್ಲ. ಅಲ್ಲೇ ಸ್ಕೂಲ್ ಬಸ್ ಇರುತ್ತೆ, ಅಲ್ಲೇ ಹತ್ಕೊಂಡ್ಬಿಡ್ತಾರೆ ಬಂದ್ಬಿಡ್ತಾರೆ, ಆ ಥರ ಇರುತ್ತೆ. ನಾವು ಅವಾಗೆಲ್ಲ ಎಷ್ಟು ದೂರ ಓಡಾಡ್ಕೊಂಡೆಲ್ಲ ಓದಿದ್ವಿ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಈಗಿನ ಮಕ್ಳಿಗೆ ಸಿಗೋದಿಲ್ಲ. ಮತ್ತೆ ಡ್ಯಾನ್ಸ್‌ದು ಒಂದು ಗ್ರೂಪೇ ಇತ್ತು ನಮ್ಮ ಸ್ಕೂಲಲ್ಲಿ. ಏನೇ ಆಗ್ಲಿ, ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಇಲ್ಲಿ ಕಾಲೇಜ್ ಗ್ರೌಂಡಲ್ಲಿ ಪ್ರೋಗ್ರಾಮ್ ಇರ್ತಾ ಇತ್ತು. ಯಾವಾಗ ಪ್ರೋಗ್ರಾಮ್ ಮಾಡಿದಾಗ್ಲೂ ನಮ್ಮ ಡ್ಯಾನ್ಸ್ ಗ್ರೂಪಿಗೆನೆ ಫಸ್ಟ್ ಬರ್ತಿತ್ತು. ಅದೆಲ್ಲ ಮೆಮೊರೀಸ್ ಚೆನ್ನಾಗಿ ಅನ್ನಿಸ್ತಿತ್ತು ಇಲ್ಲಿ ಹೋಗ್ಬೇಕಾರೆ. ಯೂಶಲಿ ನಾನು ಇಲ್ಲಿ ಮಾರ್ಕೆಟ್ ಒಳಗಡೆ ಎಲ್ಲ ನಾವು ಯಾವಾಗಲೂ ಹೋಗೋದಿಲ್ಲ. ಏಕೆ ಅಂತಂದ್ರೆ ಏನಾದ್ರು ಸಂತೆಯಲ್ಲಿ ಸಾಮಾನೆಲ್ಲ ತಗೋಬರ್ಬೇಕಂದ್ರೆ ನಮ್ಮಪ್ಪ ಶನಿವಾರ ಸಂತೆಗೆ ಹೋದಾಗ ತಂದ್ಬಿಡ್ತಾರೆ. ಹಂಗಾಗಿ ಅರ್ಕಲ್ಗೂಡ್ ಸಂತೆಗೆ ಬರೋದು ತುಂಬಾನೇ ಕಮ್ಮಿ. ಮೆಷಿನ್ ರಿಪೇರಿ ಮಾಡಿಸ್ಕೊಂಡು ಹೋಗಿ ತುಂಬಾ ಟೈಮ್ ಆಗಿರ್ಲಿಲ್ಲ, ಮತ್ತೆ ಕೆಟ್ಟೋಗಿತ್ತು. ಹಂಗಾಗಿ ಅಮ್ಮ ಚಿಕ್ಕ ಪುಟ್ಟ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ. ಹಂಗಾಗಿ ನಮ್ದೇನಾದ್ರೂ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಏನಾದ್ರು ಇತ್ತು ಅಂತಂದ್ರೆ ಅಮ್ಮನೇ ಮಾಡ್ಕೊಟ್ಬಿಡ್ತಾರೆ. ಅದಕ್ಕೇನೆ ಅದೊಂದು ರಿಪೇರಿ ಮಾಡಿಸ್ಕೊಂಡು ಹೋಗೋಣ ಅಂತ ಅದನ್ನು ತಗೊಬಂದಿದ್ವಿ. ಆಮೇಲೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ, ಆ ಗಣೇಶ ದೇವಸ್ಥಾನದ ಆಪೋಸಿಟ್ ಅಂಗಡಿಲೇ ನಾವು ಜೀರಾ ರೈಸ್ ಅಥವಾ ಸೋನಾ ಮಸೂರಿ ತಗೊಂಡ್ಬಿಡ್ತೀವಿ ತಿಂಡಿಗೆ. ಹಂಗಾಗಿ ಊಟಕ್ಕೆ ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡ್ತೀವಿ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟ್ರಲ್ಲಿ ಟೈಮ್ ಆಗಿತ್ತು. ಅಷ್ಟ್ರಲ್ಲಿ ಸುಮಾರು ಜನದಾಗಿರತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ಡಾಕ್ಟರ್ ಹತ್ರ. ಅಂತೂ ಒಂದು 5-10 ನಿಮಿಷ ವೇಟ್ ಮಾಡಿದ್ವಿ. ಇನ್ನ ಸುಮಾರು ಜನ ಇತ್ತು, ಯಾಕೆಂದ್ರೆ ಡೆಂಟಲ್ ನೋಡ್ತಾ ಇರ್ಬೇಕಾದ್ರೆ ಸುಮಾರು ಟೈಮ್ ಆಗತ್ತೆ. ಒಂದೊಂದ್ಸತಿ ಖಾಲಿ ಇರುತ್ತೆ, ಒಂದೊಂದ್ಸತಿ ರಶ್ ಇರುತ್ತೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾನೇ ರಶ್ಶೇ ಇತ್ತು. ನಂದೇನಂತ ಹೇಳಿದ್ರೆ ಒಂದ್ ಸ್ವಲ್ಪ ಹುಳ ಆಗಿರೋ ತರ ಫೀಲ್ ಆಗ್ತಾ ಇತ್ತು ನಂದು ಒಂದು ಫ್ರಂಟ್ ಅಲ್ಲೂ. ಸೊ ಹಂಗಾಗಿ ಒಂದ್ಸತಿ ತೋರ್ಸ್ಕೊಳ್ಳೋಣ ಅಂತ ಹೋಗಿದ್ವಿ. ನಿಮ್ಗೆ ಅನ್ಸ್ಬೋದು ಬೆಂಗಳೂರಲ್ಲಿ ಅಷ್ಟೊಂದ್ ಜನ ಇದ್ರೂನು ಏನಕ್ಕೆ ಅರ್ಕಲ್ಗೂಡಲ್ಲಿ ಬರ್ತಾರೆ ಅಂತ. ನಮ್ಗೆ ಈ ಡಾಕ್ಟರ್ ತುಂಬಾನೇ ಕ್ಲೋಸು. ಫಸ್ಟ್ ಅವ್ರ ಪರಿಚಯ ಆಗಿದ್ದು ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಮಾಡ್ಸಕ್ ಹೋಗಿದ್ದಾಗ.
ಹಂಗಾಗಿ ನಾವ್ ಏನಿದ್ರು ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಕ್ರಿಟಿಕಲ್ ಇದೆ, ತುಂಬಾ ಹಲ್ಲ್ ನೋವು ಬರ್ತಿದೆ, ಏನಾದ್ರು ಹೋಗ್ಬೇಕು ಅಂತ ಅಂದ್ರೆ ಅರ್ಜೆಂಟ್ ಆಗಿ ಮಾತ್ರ ಇಲ್ಲಿ ಬೆಂಗಳೂರಲ್ಲಿ ತೋರ್ಸೋದು. ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಅರ್ಕಲ್ಗೂಡಲ್ಲೇ ತೋರ್ಸೋದು. ಮಲ್ಪಟ್ಣದಲ್ಲಿ ಇರ್ಬೇಕಾದ್ರೆ ನಮ್ಮ ಮನೆ ಹಿಂದೆ ಇದ್ದವರು ಅಲ್ಲಿದ್ರು. ನನಗ್ ಸಡನ್ ಆಗಿ ನೋಡಿ ಅವ್ರನ್ನ ನೆನ್ಪಾಗ್ಲಿಲ್ಲ. ಆಮೇಲೆ ನೋಡ್ದಾಗ ಗೊತ್ತಾಗಿತ್ತು ಅವ್ರು ನಮ್ನ ಚಿಕ್ಕದ್ರಿಂದನೂ ನೋಡಿರೋರು. ಅವರು ಪದ್ಮ ಟೀಚರ್ ಮಗಳು ಅಂತ ಹೇಳ್ತಾ ಇದ್ರು. ನಮ್ಮ ಐಡೆಂಟಿಟಿನೇ ನಮ್ಮಮ್ಮ ಅಂತ ಹೇಳ್ಬೋದು. ಯಾರ್ ನೋಡಿದ್ರು ಪದ್ಮ ಟೀಚರ್ ಮಗಳು, ಪದ್ಮ ಟೀಚರ್ ಮೊಮ್ಮಗಳು ಅಂತ ಇದುವರ್ಗುನು ಹೇಳ್ತಾರೆ. ನಮ್ಮನೆ ಬರ್ಡ್ಸ್‌ಗೂನು ನವಣೆ ಖಾಲಿಯಾಗಿತ್ತು. ಹಂಗಾಗಿ ಅಲ್ಲೇ ಅರ್ಕಲ್ಗೂಡಲ್ಲೇನೆ ಅದಕ್ಕೂನು ಒಂದ್ 5 ಕೆಜಿ ಅಷ್ಟು ನವಣೆ ತಗೊಂಡ್ಬಿಟ್ವಿ. ಅದಾದ್ಮೇಲೆ ನನ್ಗೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇರ್ಲಿಲ್ಲ. ಆದ್ರೆ ನಾನು ಶನಿವಾರ ತಲೆಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟಿದ್ದೆ ಬೆಳಗ್ಗೆನೆ ಮನೇಲಿ. ಹಂಗಾಗಿ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಬಂದಿದ್ದೆ. ಇದು ಅರ್ಕಲ್ಗೂಡಲ್ಲಿರೋ ದೊಡ್ಡಮ್ಮ ದೇವಸ್ಥಾನ. ಶಕ್ತಿ ದೇವತೆ. ಯಾರಿಗೆಲ್ಲ ಚಿಕ್ಕ ಮಕ್ಳಿಗೆ ಅಮ್ಮ ಏನಾದ್ರು ಆದ್ರೆಲ್ಲ ಈ ದೇವ್ರಿಗೆ ಹರಕೆ ಮಾಡ್ಕೋತಾರೆ. ಮೊಸರನ್ನ ಮಾಡಿಸ್ಕೊಂಬಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅದ್ರಿಂದ ಹುಷಾರಾಗುತ್ತೆ ಅನ್ನೋದೊಂದು ನಂಬಿಕೆ. ನಾವು ಚಿಕ್ಕವರಿದ್ದಾಗ್ಲೂನು ಅದನ್ನೇ ಮಾಡಿದ್ದು ನಾವು. ಆಮೇಲೆ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗಿದ್ರಿಂದ ಶುಕ್ರವಾರ ತುಂಬಾನೇ ಚೆನ್ನಾಗಿ ಪೂಜೆ ಮಾಡಿದ್ರು ದೇವಿಗೆ. ಹಂಗಾಗಿ ಅದಕ್ಕೆ ಕೈ ಮುಗಿದ್ಬಿಟ್ಟು ಒಂದ್ 5 ನಿಮಿಷ ನಾನು ಮತ್ತೆ ನನ್ನ ಹಸ್ಬೆಂಡಿಗೆ ಏನೋ ಕೆಲಸ ಇತ್ತು ಅಂತ ರಿಟರ್ನ್ ಬಂದ್ವಿ. ಆಮೇಲೆ ಮಕ್ಳನ್ನೆಲ್ಲ ಮಲಗ್ಸಿದ್ವಿ. ಅವ್ರು 3 ಜನ ಮಲ್ಕೊಂಡ್ರು ಅಂತ ಅಂದ್ರೆ ನಮಿಗ್ ಅದೇ 1 ಗಂಟೆ ನೆಮ್ಮದಿ. ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ದು. ಅದಕ್ಕೆ ಸುಮಾರು ದಿನದಿಂದನೂ ಕೆಲ್ಸದವ್ರು ಬಂದಿರ್ಲಿಲ್ಲ. ಇವಾಗ ಮತ್ತೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಹಂಗಾಗಿ ಸ್ವಲ್ಪ ನಾನು ಮಳೆ ಎಲ್ಲ ಇದ್ದಿದ್ರಿಂದ ನಾನು ಶುಕ್ರವಾರ ಎಲ್ಲ ಹೋಗೇ ಇರ್ಲಿಲ್ಲ ನೋಡ್ಕೊಂಬರಕ್ಕೆ. ಮನೆ ಪಕ್ಕನೇ ಇದ್ರೂನು. ಆಮೇಲೆ ನೋಡ್ಕೊಂಡು ಅವ್ರು ಏನೇನ್ ಕೆಲಸ ಮಾಡ್ತಿದ್ದಾರೆ ಅಂತ ಒಂದ್ಸತಿ ನೋಡೋಣ ಅಂತ ಬಂದ್ವಿ. ಅದಕ್ಕೆ ಒಂದ್ ಕ್ಲಿಪ್ ಹಾಕಿದ್ದೀನಿ ನೋಡಿ. ಇದು ಹಾಲ್ ಬರುತ್ತೆ ನಮ್ಮನೆದು. ಆಮೇಲೆ ಈ ಕಡೆ ಹಾಲಿಂದ ಲೆಫ್ಟ್ ಸೈಡಿಗೆ ದೇವ್ರ ಮನೆ ಬರುತ್ತೆ. ದೇವ್ರ ಮನೆಗೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಸಿದೀವಿ. ಇದು ನಾನು ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆಲ್ಲ ಮುಂದೆ ಅಪ್ಕಮಿಂಗ್ ವಿಡಿಯೋಸ್ ಅದೆಲ್ಲ ಹಾಕ್ತೀನಿ. ಮತ್ತೆ ಇದು ಕಿಚನ್ ಬರುತ್ತೆ. ಅದು ಟೈಲ್ಸ್ ಎಲ್ಲ ಬೆಂಗಳೂರಿಂದ ತಗೊಬಂದಿದ್ದೆಲ್ಲ ಒಳಗಡೆನೆ ಇಟ್ಟಿದೀವಿ. ದೊಡ್ಡ ದೊಡ್ಡ ಟೈಲ್ಸ್ ಎಲ್ಲ ಆಚೆ ಇಟ್ಟಿದೀವಿ. ಒಂದು ರೂಮ್ ಬರುತ್ತೆ, ಒಂದು ವಾಶ್‌ರೂಮ್ ಬರುತ್ತೆ. ಮತ್ತೆ ಅಡ್ಗೆ ಮನೆಯಿಂದ ಆಚೆ ಯುಟಿಲಿಟಿ ಬರುತ್ತೆ. ಆ ಯುಟಿಲಿಟಿಗೆ ಇವತ್ತು ಕಾಂಕ್ರೀಟ್ ಎಲ್ಲ ಹಾಕಿದ್ರು. ಮತ್ತೆ ಅಲ್ಲಿ ಸ್ವಲ್ಪ ಸಿಂಕ್ ಮಾಡೋದೆಲ್ಲ ಏನೋ ಪೈಪ್ ಲೈನ್ ಪ್ಲಂಬರ್ ಸ್ವಲ್ಪ ಏನೋ ಎಡವಟ್ ಮಾಡ್ಬಿಟ್ಟಿದ್ರು. ಅದನ್ನ ಡಿಸ್ಕಸ್ ಮಾಡ್ಕೊಂಡು ಅದನ್ನ ಹೆಂಗಪ್ಪ ಸರಿ ಮಾಡೋದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ವಿ. ನಾವು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಜಾಲಿ ಬ್ರಿಕ್ಸ್‌ದೆಲ್ಲ ಕೆಲ್ಸ ಸ್ವಲ್ಪ ಕಟ್ಟಿದ್ರಷ್ಟೇನೆ ಜಾಲಿ ಬ್ರಿಕ್ಸು. ಹಂಗಾಗಿ ಇದು ನೋಡಿ ಈ ತರ ಕಾಣ್ಸುತ್ತೆ. ಸ್ವಲ್ಪ ಊರಲ್ಲಾಗಿರೋದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಲುಕ್ ಇರ್ಲಿ ಅಂತ ಹೇಳ್ಬಿಟ್ಟು ಜಾಲಿ ಬ್ರಿಕ್ಸ್ ಬರೋ ತರ ಮಾಡಿದೀವಿ. ಅದಂತೂ ತುಂಬಾನೇ ಚೆನ್ನಾಗ್ ಕಾಣಿಸ್ತಿದೆ. ಫಿನಿಶಿಂಗ್ ಆದ್ಮೇಲೆ ಹೆಂಗೆ ಬರುತ್ತೆ ಅಂತ ನೋಡ್ಬೇಕು. ಕೌದಿ ಹೊಲಿಸ್ದವ್ರು ಒಬ್ರು ಮೇಡಮ್ ನಾನು ಊರಿಂದ ತಂದಿದ್ದು ಅಂದ್ರೆ ಒಂದು ಊರಿಂದ ಏನೇನ್ ತಗೊಬಂದೆ ಅಂತ ಒಂದ್ ವಿಡಿಯೋ ಮಾಡಿದ್ದೆ. ಅದ್ರಲ್ಲಿ ನಾನು ಕಾಫಿ ಪುಡಿ ತಂದಿದ್ದು ಹಾಕಿದ್ದೆ. ಹಂಗಾಗಿ ಅವರು ತುಂಬಾನೇ ಕಾಫಿ ಇಷ್ಟ ಅಂತೆ. ಅವ್ರು ಹಂಗಾಗಿ ಕೌದಿ ಆರ್ಡರ್ ಕೊಟ್ಟಾಗ ನಮಗೂ ಸ್ವಲ್ಪ ಬೇಕು ಅಂತ ಹೇಳಿದ್ರು. ಆದ್ರೆ ಅವಾಗ ಮನೇಲಿ ಒಂದು 1/2 ಕೆಜಿ ಅಷ್ಟೇನೆ ಇತ್ತು ಅಂತ ನಾನು 1/2 ಕೆಜಿ ಕಳ್ಸ್ಕೊಟ್ಟಿದ್ದೆ. ಆಮೇಲೆ ಮತ್ತೆ ಅವ್ರು ಇನ್ನೂ 1.5 ಕೆಜಿ ಬೇಕು ಅಂತ ಹೇಳಿದ್ರು. ಮತ್ತೆ ಆಫೀಸಲ್ಲೂ ಸ್ವಲ್ಪ ಹೇಳಿದ್ರು. ಹಂಗಾಗಿ ನಮ್ ಪಪ್ಪಂಗೆ ಹಿಂಸೆ ಕೊಟ್ಟು ಪಾಪ ಅವ್ರು ಅಷ್ಟೊಂದ್ ಕೆಲ್ಸ ಮಾಡಿ ಸುಸ್ತಾಗಿತ್ತು. ಪಾಪ ಹೇಳಿದೀನಿ ಪಾಪ ತಗೋಬನ್ನಿ ಹೋಗಿ ಅಂತ ಹೇಳ್ಬಿಟ್ಟು ಬಿಡ್ಸ್ಕೊಂಬರಕ್ಕೆ ಅಂತ ಹೋಗ್ತಿದ್ದಾರೆ ಶನಿವಾರ ಸಂತೆ ಮಿಲ್ಲಲ್ಲಿ. ಅಮ್ಮ ಬೆಳಗ್ಗೆನೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ಸಿಟ್ಟಿದ್ರು. ಆಮೇಲೆ ಶಾವ್ಗೆ ಪಾಯಸ ಮಾಡೋಣ ಅಂತ ಶಾವ್ಗೆ ಹುರ್ಕೊಂತಿದ್ರು. ಮಕ್ಳಿಗೆ ಸ್ವಲ್ಪ ಅಂದ್ರೆ ಸ್ವೀಟ್ ಎಲ್ಲ ಕಮ್ಮಿನೇ. ನಮ್ಮನೇಲಿ ನಾನ್ ವೆಜ್ ಜಾಸ್ತಿ ತಿಂತೀವಿ. ವಾರಕ್ಕೆ 2-3 ದಿನ ನಾನ್ ವೆಜ್ ತಿಂತೀವಿ. ಊರಿಗೆ ಹೋದಾಗ್ಲೂ ಅಷ್ಟೇ ನಾನ್ ವೆಜ್ ಮಾಡೇ ಮಾಡ್ತೀವಿ. ಆದ್ರೆ ನಾವು ಗುರುವಾರನೇ ಹೋಗಿದ್ರಿಂದ ನಾವು ಹೋಗೋಷ್ಟ್ರಲ್ಲೇನೆ ಬಿರಿಯಾನಿ ಮತ್ತೆ ಡ್ರೈ ಮಾಡಿಟ್ಟಿದ್ಲು ನನ್ ತಂಗಿ. ಹಂಗಾಗಿ ಶನಿವಾರ ಒಂಚೂರು ವೆಜ್ ಮಾಡೋಣ ಮತ್ತೆ ಸಂಡೆ ನಾನ್ ವೆಜ್ ಮಾಡೋದ್ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಒಡೆಗ್ ನೆನ್ಸಿದ್ರು. ಹಂಗಾಗಿ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ತಿದ್ದೆ. ನಮ್ಮ ಅಮ್ಮಂಗೆ ಇದ್ರಲ್ಲಿ ಕಟಿಂಗ್ ಚಾಪಿಂಗ್ ಬೋರ್ಡ್ ಅಲ್ಲಿ ಕಟ್ ಮಾಡಕ್ ಅಷ್ಟು ಬರೋದಿಲ್ಲ. ಅವ್ರಿಗೆಲ್ಲ ಕುಡ್ಲಲ್ಲಿ ಕಟ್ ಮಾಡಿ ಅಭ್ಯಾಸ. ಹಂಗಾಗಿ ಇದೊಂಚೂರು ಚಿಕ್ಕ ಕಟ್ ಮಾಡ್ಕೊಡವ ಅಂತ ಅಂದ್ರು ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಿದ್ದೆ. ಅವರು ಪಾಪ ಸ್ಕೂಲಿಂದ ಸುಸ್ತಾಗಿ ಬಂದಿದ್ರು. ಮಕ್ಳು ಇಷ್ಟಪಟ್ರೆ ನನ್ಗೂ ಮಾಡಕ್ಕೆಲ್ಲ ಖುಷಿ ಆಗತ್ತೆ. ಆದ್ರೆ ಒಂದೊಂದ್ಸತಿ ಶಾವ್ಗೆ ಪಾಯಸ ಅಂದ್ರೆ ತಿಂತಾರೆ, ಒಂದೊಂದ್ಸತಿ ತಿನ್ನೋದೇ ಇಲ್ಲ. ಅದೇನೆ ಚಿಕನ್ ಮಾಡಿದ್ರೆ ಖುಷಿ ಅವರಿಗೆ. ವಾರಕ್ಕೊಂದಿನ 2 ದಿನ ಚಿಕನ್ ಮಾಡಿಲ್ಲ ಅಂದ್ರೆ ಕೇಳ್ತಾರೆ, ಅಮ್ಮ ಚಿಕನ್ ಮಾಡಿಲ್ವಾ ಚಿಕನ್ ಮಾಡಿಲ್ವಾ ಅಂತ. ಹಂಗಾಗಂತೂ ನಾನಂತೂ ಈ ಸ್ವೀಟ್ಸು ಅದೆಲ್ಲ ಮಾಡದೇ ಬಿಟ್ಬಿಟ್ಟಿದೀನಿ. ಎಲ್ಲಾರು ಹಬ್ಬಕ್ಕೆ ಹಂಗೆ ಇದ್ರೆ ಮಾಡ್ತೀನಿ ಅಷ್ಟೇನೆ. ನಮ್ಮನೆ ಅಡ್ಗೆ ಮನೆ ಏನ್ ಅಷ್ಟೊಂದ್ ದೊಡ್ಡದಾಗಿಲ್ಲ. ಮತ್ತೆ ವಾರ್ಡ್ರೋಬ್ಸ್ ಎಲ್ಲ ಇಲ್ಲ. ಹಂಗಾಗಿ ಎಲ್ಲಾನು ಕಾಣೋ ತರಾನೇ ಜೋಡಿಸ್ಕೋಬಹುದು. ತುಂಬಾನೇ ಮೆಸ್ ಆಗಿರುತ್ತೆ. ಅದನ್ನ ಇಗ್ನೋರ್ ಮಾಡಿ.
ನಮ್ಮಮ್ಮಂಗೆ ಏನು ಬೇಡ ಬಿಡ್ರಮ್ಮ ಹೆಂಗಿದ್ರು ಮಾತಾಡೋಣ ಕುತ್ಕೊಂಡು ಯಾವಾಗ್ಲೋ ಒಂದ್ಸತಿ ಬರೋದು ಟೈಮ್ ಸಿಗೋದಿಲ್ಲ ಏನು ಮಾಡಕ್ ಹೋಗ್ಬೇಡಿ ಅಂತೀವಿ ಅಂತೂ ಓ ಮಕ್ಳು ಬಂದಿದ್ದಾರೆ ಏನಾದ್ರೂ ಮಾಡೋಣ ಡಿಫ್ರೆಂಟ್ ಆಗಿ ಮಾಡೋಣ ಮಾಡೋಣ ಅಂತ ಅನ್ನಿಸ್ತಾ ಇರತ್ತೆ. ವೆಜ್ ಆದ್ರೆ ನಮ್ಮಮ್ಮ ಮಾಡ್ತಾರಷ್ಟೇ, ನಾನ್ ವೆಜ್ ಆದ್ರೆ ನಾನು ಅಥವಾ ನನ್ನ ತಂಗಿ ಇಬ್ರಲ್ಲೊಬ್ರು ಮಾಡ್ತೀವಿ. ನಾನು ಅವಳಿಗೆ ನೀನ್ ಮಾಡು ಅಂತ ಹೇಳ್ತೀನಿ, ಅವಳು ನನಗ್ ನೀನ್ ಮಾಡು ಅಂತಾಳೆ. ಅಂದ್ರೆ ನಾವು ಮಾಡಿರೋ ಐಟಮ್ಸ್ ತಿಂದು ನಮಗ್ ಬೋರ್ ಆಗಿರುತ್ತಲ್ಲ, ಡಿಫ್ರೆಂಟ್ ಆಗಿ ತಿನ್ಬೇಕು ಅಂತ ನನಗೂ ಅನ್ನಿಸ್ತಾ ಇರುತ್ತೆ, ಅವಳಿಗೂ ಅನ್ನಿಸ್ತಾ ಇರುತ್ತೆ. ಅವಳು ಮಾಡೋ ಚಿಕನ್ ಬಿರಿಯಾನಿ ಅಂದ್ರೆ ನನಗೆ ಇಷ್ಟ ಆಗತ್ತೆ, ಅವಳಿಗೆ ಅಷ್ಟೊಂದು ಸ್ಪೈಸಿ ಇಷ್ಟ ಆಗೋದಿಲ್ಲ. ಆದ್ರೆ ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ, ಮತ್ತೆ ಉಡಿ ಉಡಿಯಾಗಿರ್ಬೇಕು ನನಗೆ. ಸರಿ ಆಯ್ತು, ನಾನ್ ಚಿಕನ್ ಡ್ರೈ ಅಥವಾ ಕಬಾಬು ಅಂತದೇನಾದ್ರೂ ಮಾಡ್ತೀನಿ, ಯಾಕಂದ್ರೆ ಅವಳಿಗೆ ಅದು ಎಲ್ಲ ರೆಸಿಪೀಸ್ ನಾನು ಮಾಡೋದು ಇಷ್ಟ ಆಗುತ್ತೆ. ಹಂಗಾಗಿ ನೀನ್ ಬಿರಿಯಾನಿ ಮಾಡು, ನಾನ್ ಚಿಕನ್ ಏನಾದ್ರು ಬೇರೆ ಐಟಮ್ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡ್ಬಿಡ್ತೀವಿ ಊರಿಗೆ ಹೋದಾಗ. ಮತ್ತೆ ವೆಜ್ ಏನಾದ್ರು ಇದ್ರೆ ಅಮ್ಮ ಮಾಡ್ತಾರೆ. ಮತ್ತೆ ಬೆಳಗ್ಗೆ ತಿಂಡಿನೂ ಅಷ್ಟೇ, ಅವ್ರು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಮಾಡಿಟ್ಟು ಹೋಗ್ಬಿಟ್ಟಿರ್ತಾರೆ. ಮತ್ತೆ ವಡೆ ಮಾಡೋದು ಎಲ್ಲರೂ ಸಾಮಾನ್ಯ ಹೆಂಗೆ ಮಾಡ್ತಾರೋ ಅದೇ ತರ ಸೇಮು. ಒಂದ್ ಸ್ವಲ್ಪ ಉದ್ದಿನ ಬೇಳೆ ನೆನ್ಸಿರ್ತಾರೆ ಅಮ್ಮ ಇದ್ರೊಳಗಡೆ, ಯಾಕೆಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ರುಬ್ಬೇಕಾರೆ ಒಂದ್ ಸ್ವಲ್ಪ ಅಕ್ಕಿ ಹಾಕೊಂಡು ರುಬ್ಬಿದ್ರೆ ಚೆನ್ನಾಗತ್ತೆ ಅಂತ ಹೇಳ್ತಾರೆ, ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಅದನ್ನ ಎರಡೂನು ನಾವು ಅಂದ್ರೆ ವಡೆ ನಾರ್ಮಲ್ ಆಗಿ ಮಾಡೋದ್ಕಿಂತನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀವಿ ಅಂತ ಅಂದ್ರೆ ಅದೆರಡೇ ಡಿಫ್ರೆನ್ಸು. ನಾನೆಲ್ಲನೂ ಮಿಕ್ಸ್ ಮಾಡ್ಕೊಡ್ತಿದ್ದೆ, ನನ್ನ ತಂಗಿ ರುಬ್ಕೊಟ್ಟಿದ್ಲು, ಇನ್ನು ಅಮ್ಮ ಕರೆದ್ರು. 3 ಜನನು 3 ಕೆಲಸ ಆಯ್ತು. ಪಟ ಪಟ ಅಂತ ಮಾಡ್ಕೊಂಡ್ವಿ. ಮಕ್ಳು ಮಲ್ಗಿದ್ದವ್ರು ಎದ್ರು. ಸೊ ಅವ್ರಿಗೂ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡ್ಕೊಟ್ರೆ ಚಳಿಲಿ ಅಟ್ಲೀಸ್ಟ್ ಏನಾದ್ರು ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಆಮೇಲೆ ನಮ್ದೇನು ಮಾತುಕತೆ ಇದ್ದಿದ್ದೆ, ಅದು ಯಾವತ್ತೂ ಮುಗಿದೇ ಇರೋದು. ಮಾತಾಡ್ಕೊಂಡು ಅಯ್ಯೋ 2 ದಿನ ಮುಗ್ದೇ ಹೋಯ್ತಲ್ಲಪ್ಪ, ಮತ್ತೆ ನಾಳೆ ಹೊರಡ್ಬೇಕು, ಎಷ್ಟೊತ್ತಿಗೆ ಹೊರಡೋದು ಅಂತ ಯೋಚನೆ ಮಾಡ್ತಿದ್ವಿ. ಬೆಂಗಳೂರು ಟ್ರಾಫಿಕ್ ಗೊತ್ತಿರೋದೆ, ಬೆಳಗ್ಗೆನೆ ಯೂಶಲಿ ಹೊರಟ್ಬಿಡ್ತಿದ್ವಿ. ಆದ್ರೆ ಈ ಸತಿ ಬಂದಿದ್ದೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಎಲ್ಲ ಮುಗಿಸಿ ಸಂಡೇ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ವಿ. ನಾನು ನನ್ನ ತಂಗಿ ಬೆಂಗಳೂರಲ್ಲೇ ಇದ್ರೂನು ಅವ್ರ ಮನೆಗ್ ನಾನು ಹೋಗೋದು, ನಮ್ಮ ಮನೆಗೆ ಅವಳು ಬರೋದು ಕಮ್ಮಿನೇ. ಯಾಕೆ ಅಂತ ಹೇಳಿದ್ರೆ ಇಬ್ರುನು ಎಲ್ಲರೂ ವರ್ಕಿಂಗ್ ಆಗಿರೋದ್ರಿಂದ ನಮ್ಮ ಮನೇಲಿ ಅಂದ್ರೆ ಓಡಾಡಕ್ಕೆ ಕಷ್ಟ. ಮತ್ತೆ ನಮಗ್ ಸಿಗದೇನೆ ವೀಕೆಂಡು, ವೀಕಲ್ಲಿರೋ ಕೆಲಸ ಎಲ್ಲ ವೀಕೆಂಡಿಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಹಂಗಾಗಿ ಎಲ್ಲೂ ಹೋಗಕ್ಕಾಗಲ್ಲ ಬರಕ್ಕಾಗಲ್ಲ. ಯಾವ್ದಾರ ಫಂಕ್ಷನ್ಸ್ಗೆ ಹೋದ್ರೆ ಅಷ್ಟೇನೆ ಸಿಗಕ್ಕಾಗೋದು, ಅಥವಾ ಊರಿಗೆ ಹೋದ್ರೆ. ಊರಿಗಂತೂ ಹೆಚ್ಚು ಕಡಿಮೆ ಯಾವಾಗ ಲಿಂಕಿಂಗ್ ಹಾಲಿಡೇ ಸಿಕ್ಬಿಟ್ರು ಹೋಗ್ಬಿಡ್ತೀವಿ. ಹಂಗಾಗಿ ಜಾಸ್ತಿ ನಾವು ಮೀಟ್ ಆಗಲ್ಲಿ ಊರಲ್ಲೇ ಅಂತ ಹೇಳ್ಬೋದು. ನಾವಿಬ್ರು ಮಾತಾಡ್ಕೊಂಡು ಕೂತಿದ್ವಿ, ಅಮ್ಮಂಗೆ ಸ್ವಲ್ಪ ಕೆಲಸ ಮಾಡ್ಕೊಟ್ಬಿಟ್ಟು ಆಮೇಲೆ ನಮ್ಮಮ್ಮ ಬಿಸಿ ಬಿಸಿಯಾಗಿ ವಡೆ ಮಾಡ್ಕೊಡ್ತಾ ಇದ್ರು. ಅದನ್ನ ತಿನ್ಕೊಂಡು ಕೌದಿ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಾ ಇದ್ವಿ, ಯಾಕಂದ್ರೆ ತುಂಬಾ ಕೌದಿ ಆರ್ಡರ್ಸ್ ಬರ್ತಿದೆ, ಮತ್ತೆ ಜನಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತೆಲ್ಲ. ಮತ್ತೆ ವಿಡಿಯೋಸ್ ಅಷ್ಟೇ ಯಾವ್ಯಾವ ತರ ಮಾಡ್ಬೋದು ಏನು ಅಂತೆಲ್ಲ. ಇಷ್ಟೆಲ್ಲ ನಾನು ಕತೆ ಮಾತಾಡ್ಕೊಂಡು ಕೂತಿದ್ದೀನಿ, ಆದ್ರೆ ನಾನು ಬರ್ತಾ ಮೈಕ್ ತರದೇ ಮರ್ತ್ಬಿಟ್ಟಿದ್ದೀನಿ, ಎಲ್ಲ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಹಂಗು ಹಿಂಗು ಆಲ್ಟರ್ ಮಾಡ್ಕೊಂಡು ಯಾವ್ದೋ ಒಂದು ಮೈಕ್ ಅಡ್ಜಸ್ಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದಿರ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.